ವೇದಗಳು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರ ಗ್ರಂಥಗಳಾಗಿವೆ. ಅವು ಮಾನವ ಜೀವನದ ಎಲ್ಲ ಕ್ಷೇತ್ರಗಳಿಗೂ ಮಾರ್ಗದರ್ಶನ ನೀಡುವ ಆಧ್ಯಾತ್ಮಿಕ ಜ್ಞಾನಸಾಗರವಾಗಿವೆ. ವೇದಗಳು ಕೇವಲ ಧಾರ್ಮಿಕ ಗ್ರಂಥಗಳಲ್ಲ, ಅವು ಜೀವನದ ತತ್ವ, ವಿಜ್ಞಾನ, ನೀತಿ, ಧರ್ಮ ಮತ್ತು ಬ್ರಹ್ಮಜ್ಞಾನವನ್ನು ಒಳಗೊಂಡ ಅಪಾರ ಜ್ಞಾನ ಭಂಡಾರಗಳಾಗಿವೆ. ಈ ವೇದಗಳಲ್ಲಿ ಪ್ರತಿಯೊಂದು ವಿಶಿಷ್ಟ ವಿಷಯ ಸಂರಚನೆ ಮತ್ತು ವೈಶಿಷ್ಟ್ಯಗಳನ್ನು ಹೊಂದಿವೆ. ಪ್ರಾಚೀನ ಋಷಿಗಳು ತಮ್ಮ ತಪಸ್ಸು ಮತ್ತು ಧ್ಯಾನದಿಂದ ಪಡೆದ ದಿವ್ಯ ಜ್ಞಾನವನ್ನು ವೇದಗಳ ರೂಪದಲ್ಲಿ ಬಾಯ್ದೆರೆಯಾಗಿ ಪ್ರಚಾರಗೊಳಿಸಿದರು. ನಂತರ ಮಹರ್ಷಿ ವೇದವ್ಯಾಸರು ಈ ದಿವ್ಯ ಸಂಗ್ರಹವನ್ನು ಸಮರ್ಪಕವಾಗಿ ಸಂಗ್ರಹಿಸಿ 4 ಪ್ರಮುಖ ಭಾಗಗಳಾಗಿ ವಿಭಜಿಸಿದರು. ಅವುಗಳೇ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಈ 4 ವೇದಗಳ ಪ್ರತಿಯೊಂದು ಮಾನವ ಜೀವನದ ಬೇರೆ ಬೇರೆ ಅಂಶಗಳನ್ನು ಪ್ರತಿನಿಧಿಸುತ್ತವೆ. ಋಗ್ವೇದವು ದೇವತೆಗಳ ಸ್ತುತಿಗಳನ್ನು ಒಳಗೊಂಡು ಜ್ಞಾನ ಮತ್ತು ಪ್ರೇರಣೆಯ ಮೂಲವಾಗಿದೆ. ಇದನ್ನು ವೇದಗಳ ಪಿತಾಮಹವೆಂದು ಪರಿಗಣಿಸಲಾಗುತ್ತದೆ. ಯಜುರ್ವೇದವು ಕರ್ಮಕಾಂಡಕ್ಕೆ ಸಂಬಂಧಿಸಿದ್ದು, ಯಜ್ಞಯಾಗಾದಿ ಕ್ರಿಯೆಗಳ ವಿಧಾನವನ್ನು ಬೋಧಿಸುತ್ತದೆ. ಸಾಮವೇದವು ಗಾನ, ರಾಗ, ಸ್ವರ ಮತ್ತು ಭಾವದ ಮೂಲಕ ಭಗವಂತನನ್ನು ಆರಾಧಿಸುವ ಮಾರ್ಗವನ್ನು ತೋರಿಸುತ್ತದೆ. ಅಥರ್ವವೇದವು ಮಾನವ ಜೀವನದ ದೈನಂದಿನ ಅಗತ್ಯತೆಗಳಾದ ಆರೋಗ್ಯ, ಶಾಂತಿ, ಸಂಪತ್ತು ಮತ್ತು ಸಂರಕ್ಷಣೆ ವಿಷಯಗಳನ್ನು ಒಳಗೊಂಡಿದೆ. ಈ 4 ವೇದಗಳು ಸೇರಿ ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ಪ್ರಾಯೋಗಿಕ ಕ್ಷೇತ್ರಗಳ ಸಂಪೂರ್ಣ ಮಾರ್ಗದರ್ಶಕಗಳಾಗಿವೆ. ಪ್ರತಿಯೊಂದು ವೇದವು 4 ಒಳವಿಭಾಗಗಳನ್ನು ಹೊಂದಿದೆ: ಮಂತ್ರ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತುಗಳು. ಈ ವಿಭಾಗಗಳು ಕೇವಲ ಗ್ರಂಥ ಸಂಗ್ರಹವಲ್ಲ, ಅವು ಮನುಷ್ಯನ ಜೀವನದ 4 ಹಂತಗಳಿಗೆ ಸಂಬಂಧಿಸಿದಂತಿವೆ. ಬಾಲ್ಯದಿಂದ ವೃದ್ಧಾಪ್ಯವರೆಗೆ, ಬ್ರಹ್ಮಚರ್ಯದಿಂದ ಸಂನ್ಯಾಸವರೆಗೆ, ಮನುಷ್ಯನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಮಾರ್ಗದರ್ಶನ ನೀಡುವಂತೆ ಈ ವಿಭಾಗಗಳು ರೂಪುಗೊಂಡಿವೆ. ಬ್ರಹ್ಮಚರ್ಯಾವಸ್ಥೆಯಲ್ಲಿ ಮಂತ್ರ ಸಂಹಿತೆಯ ಅಧ್ಯಯನವು ಸೂಕ್ತವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಈ ಹಂತದಲ್ಲಿ ವ್ಯಕ್ತಿ ವಿದ್ಯಾಭ್ಯಾಸದ ಮೂಲಕ ಆತ್ಮಶುದ್ಧಿಯನ್ನು ಸಾಧಿಸುತ್ತಾನೆ. ಗಾರ್ಹಸ್ಥಾಶ್ರಮದಲ್ಲಿ ಬ್ರಾಹ್ಮಣ ಭಾಗದ ಯಜ್ಞಯಾಗಾದಿ ಕರ್ಮಗಳು ಮುಖ್ಯ. ವಾನಪ್ರಸ್ಥಾಶ್ರಮದಲ್ಲಿ ಧ್ಯಾನ ಮಾರ್ಗದ ಆರಣ್ಯಕ ಭಾಗವನ್ನು ಅಧ್ಯಯನ ಮಾಡುವುದು ಸೂಕ್ತ. ಸಂನ್ಯಾಸಾಶ್ರಮದಲ್ಲಿ ಉಪನಿಷತ್ತಿನ ಜ್ಞಾನಕಾಂಡವನ್ನು ಗ್ರಹಿಸಿ ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದು ಜೀವನದ ಪರಮ ಗುರಿಯಾಗಿದೆ ಎಂದು ಶಾಸ್ತ್ರ ಹೇಳುತ್ತದೆ. ವೇದಗಳಲ್ಲಿ ಪ್ರತಿಪಾದಿತ ವಿಷಯಗಳನ್ನು ಅವುಗಳ ಸ್ವಭಾವದ ಪ್ರಕಾರ 3 ಭಾಗಗಳಾಗಿ ವಿಂಗಡಿಸಲಾಗಿದೆ: ಕರ್ಮಕಾಂಡ, ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡ. ಈ 3 ಭಾಗಗಳು ಕ್ರಮವಾಗಿ ಕ್ರಿಯೆ, ಭಕ್ತಿ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತವೆ. ಕರ್ಮಕಾಂಡವು ಯಜ್ಞಯಾಗಾದಿ ವಿಧಿಗಳನ್ನು ಬೋಧಿಸಿ ಜೀವನದ ಶುದ್ಧತೆಯನ್ನು ಕಾಯುವುದಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಉಪಾಸನಾಕಾಂಡವು ಭಕ್ತಿಭಾವದಿಂದ ದೇವರನ್ನು ಧ್ಯಾನಿಸುವ ಹಾಗೂ ಪೂಜಿಸುವ ವಿಧಾನಗಳನ್ನು ಬೋಧಿಸುತ್ತದೆ. ಜ್ಞಾನಕಾಂಡವು ತತ್ವಜ್ಞಾನವನ್ನು ನೀಡುತ್ತಾ ಆತ್ಮಸಾಕ್ಷಾತ್ಕಾರದ ಮಾರ್ಗವನ್ನು ತೋರಿಸುತ್ತದೆ. ಈ 3 ಭಾಗಗಳ ಸಹಾಯದಿಂದ ಮನುಷ್ಯನು ಸಂಪೂರ್ಣ ಜೀವನ ಸಾಧನೆಯನ್ನು ಸಾಧಿಸಬಲ್ಲನೆಂಬುದು ವೇದಸಾರ. ಮಂತ್ರ ಸಂಹಿತೆಯು ವೇದದ ಪ್ರಥಮ ಮತ್ತು ಅತ್ಯಂತ ಮಹತ್ವದ ಭಾಗವಾಗಿದೆ. ಮಂತ್ರ ಎಂಬ ಶಬ್ದದ ಅರ್ಥವೇ ಮನನದಿಂದ ಪಾವನವಾಗುವ ಶಬ್ದ, ಅಂದರೆ ಮನಸ್ಸಿನಲ್ಲಿ ಧ್ಯಾನಿಸಿದಾಗ ಪಾಪದಿಂದ ಪಾರಮಾಡುವ ಶಬ್ದವೇ ಮಂತ್ರ. ವೇದಗಳಲ್ಲಿರುವ ಈ ಮಂತ್ರಗಳು ಕೇವಲ ಪದಗಳ ಗುಚ್ಛವಲ್ಲ, ಅವು ಶಬ್ದಶಕ್ತಿಯಿಂದ ಕೂಡಿದ ಪವಿತ್ರ ಸ್ಪಂದನೆಗಳು. ಈ ಮಂತ್ರಗಳಲ್ಲಿ ಅಗ್ನಿ, ವರುಣ, ಇಂದ್ರ, ಮಿತ್ರ, ಸೂರ್ಯ ಮುಂತಾದ ವೈದಿಕ ದೇವತೆಗಳ ಸ್ತುತಿಗಳಿವೆ. ಈ ದೇವತೆಗಳು ನೈಸರ್ಗಿಕ ಶಕ್ತಿಗಳ ಪ್ರತೀಕವಾಗಿದ್ದು, ಪ್ರಾಕೃತಿಕ ಶಕ್ತಿ ಮತ್ತು ಮಾನವ ಮೌಲ್ಯಗಳ ಸಮ್ಮಿಲನವನ್ನು ತೋರಿಸುತ್ತವೆ. ಯಜ್ಞಗಳಲ್ಲಿ, ಧಾರ್ಮಿಕ ವಿಧಿವಿಧಾನಗಳಲ್ಲಿ ಮತ್ತು ಧ್ಯಾನದಲ್ಲಿ ಈ ಮಂತ್ರಗಳನ್ನು ಪಠಿಸುವ ಮೂಲಕ ಆತ್ಮಶುದ್ಧಿಯು
ಮನೋನಿಗ್ರಹವು ಮತ್ತು ಚೈತನ್ಯ ಶುದ್ಧಿಯು ಬೆಳೆಯುತ್ತದೆ ಎಂದು ವೈದಿಕ ಋಷಿಗಳು ನಂಬಿದ್ದರು. ಈ ಮಂತ್ರಗಳಲ್ಲಿ ಶಬ್ದ ಮಾಧುರ್ಯ, ಛಂದಸ್ಸಿನ ಲಯ, ಅರ್ಥದ ಗಂಭೀರತೆ ಮತ್ತು ಭಾವದ ಉದಾತ್ತತೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಬ್ರಾಹ್ಮಣ ಭಾಗವು ಈ ಮಂತ್ರಗಳ ಅರ್ಥವನ್ನು ವಿಶ್ಲೇಷಿಸಿ ಅವುಗಳನ್ನು ಯಜ್ಞಯಾಗಾದಿಗಳಲ್ಲಿ ಹೇಗೆ ಅನುಸರಿಸಬೇಕು ಎಂಬುದನ್ನು ವಿವರಿಸುತ್ತದೆ. ಇದು ಕ್ರಿಯಾತ್ಮಕ ಧಾರ್ಮಿಕ ಶಾಸ್ತ್ರದಂತಿದ್ದು ಕರ್ಮಕಾಂಡದ ಪ್ರಾಯೋಗಿಕ ಮಾರ್ಗದರ್ಶಕವಾಗಿದೆ. ಆರಣ್ಯಕ ಭಾಗವು ವಾನಪ್ರಸ್ಥಾಶ್ರಮದ ಜೀವನದ ಮಾರ್ಗದರ್ಶನ ನೀಡುತ್ತಾ ಧ್ಯಾನ ಮತ್ತು ಆಂತರ್ಯ ಚಿಂತನೆಯ ಮಹತ್ವವನ್ನು ಸಾರುತ್ತದೆ. ಉಪನಿಷತ್ತುಗಳು ವೇದಗಳ ತತ್ವಭಾಗವಾಗಿದ್ದು ಬ್ರಹ್ಮಜ್ಞಾನ, ಆತ್ಮಸ್ವರೂಪ, ಸತ್ಯ ಮತ್ತು ಮೋಕ್ಷದ ತತ್ವಗಳನ್ನು ಸ್ಪಷ್ಟವಾಗಿ ನಿರೂಪಿಸುತ್ತವೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ಉಪನಿಷದ್ವಾಕ್ಯಗಳು ವೇದಾಂತದ ಆಧ್ಯಾತ್ಮಿಕ ಸಾರವಾಗಿವೆ. ಹೀಗೆ ನೋಡಿದರೆ ವೇದಗಳು ಕೇವಲ ಧಾರ್ಮಿಕ ಗ್ರಂಥಗಳಲ್ಲ, ಅವು ಮಾನವ ಜೀವನದ ಸಂಪೂರ್ಣ ನಕ್ಷೆಯಂತಿವೆ. ಜೀವನದ ಪ್ರತಿಯೊಂದು ಹಂತಕ್ಕೆ ಮಾರ್ಗದರ್ಶನ ನೀಡುತ್ತಾ ಮನುಷ್ಯನನ್ನು ಧರ್ಮ, ಜ್ಞಾನ ಮತ್ತು ಆತ್ಮಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮುನ್ನಡೆಸುವ ಶಾಶ್ವತ ಶಕ್ತಿ ವೇದಗಳಲ್ಲಿದೆ. ವೇದಗಳ ಮಂತ್ರಗಳಲ್ಲಿ ಅಡಗಿರುವ ಶಬ್ದಶಕ್ತಿ ಮತ್ತು ಭಾವಸೌಂದರ್ಯವು ಶ್ರದ್ಧೆಯಿಂದ ಪಠಿಸಿದಾಗ ಆತ್ಮದಲ್ಲಿ ಶಾಂತಿ, ಚೈತನ್ಯ ಮತ್ತು ಬೆಳಕನ್ನು ಉಂಟುಮಾಡುತ್ತದೆ. ಹೀಗಾಗಿ ವೇದಗಳು ಮಾನವ ಜೀವನದ ಬೆಳಕಿನ ದೀಪಗಳಾಗಿ ಯುಗಯುಗಾಂತರಗಳವರೆಗೆ ಶಾಶ್ವತ ಜ್ಞಾನವನ್ನು ಹರಡುತ್ತಿವೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.